ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬೇಸನ್ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿರುವಂತಹ ಈ ಬೇಸನ್ ಉಂಡೆಯನ್ನು ಯಾರು ಬೇಕಾದರೂ ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಬೋದು. ತುಂಬಾ ಸಿಂಪಲ್ಲಾಗಿ ಈ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಕೇವಲ 3 ಪದಾರ್ಥ ಇದ್ದರೆ ಸಾಕು. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ನಾನು ಇಲ್ಲಿ 2 ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಬೋಂಡ ಬಜ್ಜಿ ಮಾಡ್ತಾರಲ್ಲ ಆ ಕಡಲೆ ಹಸಿಟ್ಟೆ ತೊಗೊಂಡಿದ್ದೀನಿ. 1 ಬಟ್ಲು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ. 3/4 ಬಟ್ಲಷ್ಟು ತುಪ್ಪ ತೊಗೊಂಡಿದ್ದೀನಿ. ಬಾದಾಮಿ ಗೋಡಂಬಿ ಸ್ವಲ್ಪ ಪೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ಪಾತ್ರೆ ಕಾಯೋಕೆ ಇಟ್ಟಿದೆ. ತುಪ್ಪ ಹಾಕ್ಕೋತಾ ಇದ್ದೀನಿ. ಅರ್ಧ ಭಾಗ ಮಾತ್ರ ತುಪ್ಪ ಹಾಕಿದ್ದೀನಿ, ಇನ್ನೂ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ತುಪ್ಪ ನೋಡಿ ಸ್ವಲ್ಪನೇ ಹಾಕ್ಕೋಬೇಕು. ಇವಾಗ ನಾನು 2 ಬಟ್ಲು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಹಸಿ ಕಡಲೆ ಹಿಟ್ಟದು. ಅಂಗಡಿಯಲ್ಲಿ ಸಿಗುವಂತಹ ಕಡಲೆ ಹಿಟ್ಟನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದೇ ಸಲ ತುಪ್ಪನ ಹಾಕೋಕೆ ಹೋಗ್ಬಾರ್ದು. ಆದಷ್ಟು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಇಲ್ಲ ಸ್ವಲ್ಪ ಉರಿ ಏನಾದ್ರು ಜಾಸ್ತಿ ಆಗೋದ್ರೆ ಸೀದೋಗುತ್ತೆ. ಕೈ ಬಿಡ್ದಂಗೆ ನಾವು ಫ್ರೈ ಮಾಡಬೇಕು ಇದನ್ನು. ಇವಾಗ ಮತ್ತೆ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ನೋಡಿ 5 ನಿಮಿಷಕ್ಕೇ ನೋಡಿ ತುಪ್ಪ ಹಾಕೋತಾ ಇರಬೇಕು, ಸ್ವಲ್ಪನೇ. ನಾವು 25ರಿಂದ 30 ನಿಮಿಷನಾದರೂ ಫ್ರೈ ಮಾಡಬೇಕು ಇದನ್ನು. ನೀವು ಯಾವಾಗಲೂ ಅಷ್ಟೇ ಬೇಸನ್ ಉಂಡೆ ಮಾಡಿದ್ರೆ ಟೈಮ್ ಸೆಟ್ ಮಾಡಿಕೊಂಡೇ ಮಾಡಬೇಕು ಇದನ್ನು. ಈಗ ನೋಡಿ ಕಲರ್ ಚೇಂಜ್ ಆಗಿದೆ. ಬೇಕ್ರಿಲಿ ಯಾವ ರೀತಿ ಬೇಸನ್ ಉಂಡೆ ಬರುತ್ತೆ ಅದೇ ರೀತಿ ನಾವು ಮನೇಲೂ ಕೂಡ ಮಾಡ್ಕೋಬೋದು. ಇವಾಗ ನಾನು ಇನ್ನೂ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನಾವು ಎಷ್ಟು ಫ್ರೈ ಮಾಡಿ ಹಸಿಟ್ಟನ್ನ ಉರಿತೀವೋ ಅಷ್ಟು ನೀಟಾಗಿ ಬೇಸನ್ ಉಂಡೆ ಬಾಯಿಗಿಟ್ಟರೆ ಕರಗೋ ಥರ ಇರುತ್ತೆ. ಇವಾಗ ತುಪ್ಪ ನಾನು ಇನ್ನೂ 1 ಸ್ಪೂನ್ ಎಲ್ಲ ಪೂರ್ತಿ ಹಾಕೋತಾ ಇದ್ದೀನಿ. ನೋಡಿ ಪೂರ್ತಿ ಹಾಕ್ಕೊಂಡಿದ್ದೀನಿ. ಆದಷ್ಟು ಗ್ಯಾಸು ಲೋ ಫ್ಲೇಮಲ್ಲೇ ಇರಬೇಕು. ನೋಡಿ ತುಪ್ಪ ಎಲ್ಲ ಈ ಥರ ಬಿಡ್ತಾ ಇದೆ. ಇಷ್ಟು ಬರಬೇಕು ಅದು. ನೋಡಿ ಇವಾಗ ಇದು ಪೂರ್ತಿ ರೆಡಿಯಾಗಿದೆ. ತುಪ್ಪ ಎಲ್ಲ ಬಿಟ್ಕೊಂಡು ಇವಾಗ ಬಾದಾಮಿನೂ ಗೋಡಂಬಿನೂ ಹಾಕ್ತಾಯಿದ್ದೀನಿ. ನಾನು ಈ ಥರ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೆ. ಇವಾಗ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಇವಾಗ ಆಫ್ ಮಾಡಿ ಇದನ್ನು ಒಂದು ತಟ್ಟೆ ತೊಗೊಂಡು ತಟ್ಟೆಗೆ ಹಾಕಬೇಕು. ಸ್ವಲ್ಪ ತಣ್ಣಗಾಗಬೇಕು. ಒಂದು 3ರಿಂದ 4 ನಿಮಿಷ ಬಿಡಬೇಕು ಇದನ್ನು. ನಾನು ಏನು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ನ 1 ಬಟ್ಲು ಇವಾಗ ಹಾಕ್ತಾಯಿದ್ದೀನಿ. ಅದರಲ್ಲಿ ನಾನು 3/4 ಭಾಗ ಮಾತ್ರ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಇವಾಗ ಒಂದು 2 ನಿಮಿಷ ಬಿಟ್ಬಿಟ್ಟು ಇವಾಗ ಉಂಡೆ ಕಟ್ಟಬೇಕು. ಇವಾಗ ತುಂಬಾ ಚೆನ್ನಾಗಿ ಬರುತ್ತೆ ಬೇಸನ್ ಉಂಡೆ. ಬಾಯಲ್ಲಿಟ್ಟರೆ ಕರಗೋ ಥರ ಇರುತ್ತೆ. ಇವಾಗ ಎಲ್ಲ ಉಂಡೆನೂ ಇದೇ ಥರ ಕೊಟ್ಕೋತಾ ಇದ್ದೀನಿ. ಮತ್ತು ನಿಮಗೆ ತುಪ್ಪ ಇನ್ನೂ ಬೇಕು ಅನಿಸಿದ್ರೆ, ನಿಮ್ಗೆ ಇಷ್ಟ ಇದ್ದರೆ ತುಪ್ಪ ಇನ್ನೂ ಸ್ವಲ್ಪ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳಿ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.